ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಒಂದು ಸಭೆಯನ್ನು ಏರ್ಪಾಡು ಮಾಡಿದೆ. ಇದರ ಉದ್ದೇಶ ದೇವೋದ್ದೇಶಗಳನ್ನ ಈಗಾಗಲೇ ಹಿರಿಯರು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾದ ಸಂಗತಿ ಏನಂತಂದ್ರೆ ಈ ನಾಮಿನೇಷನ್ಸ್ ಬಗ್ಗೆ ಹೇಳಿದೆ. ಏನು ಕಾರ್ಯಕರ್ತರಿಗೆ ನಾಮಿನೇಷನ್ಸ್ ಕೊಡಬೇಕು, ಅವರು ಉತ್ಸಾಹದಿಂದ ಪಾರ್ಟಿನಲ್ಲಿ ನಮ್ಮ ಪಾರ್ಟಿಗೆ ಕೆಲಸ ಮಾಡೋ ರೀತಿನಲ್ಲಿ ಅವರು ಮುನ್ನಡೆಯಬೇಕು ಅಂತ ಹೇಳಿದೆ. ಅದು 100ಕ್ಕೆ 100 ಸತ್ಯ. ಒಂದೊಂದು ಪಂಚಾಯತಿಗೆ ನಮ್ಮಲ್ಲಿ 30 ಪಂಚಾಯತಿ ಇದೆ. 30 ಪಂಚಾಯತಿಗೆ 30 ನಾಮಿನಿ ಕೊಟ್ರೆ ಆ ಒಬ್ಬೊಬ್ಬರು ಇನ್ನು 100 ಜನವನ್ನ ನಮ್ಮ ಪಾರ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಪ್ರಯತ್ನ ಮೊದಲಿಂದ ಮಾಡಬೇಕಾಗಿತ್ತು. ಈಗ ತಡ ಆದ್ರೂ ಈಗ ನಮ್ಮ ಸರ್ಕಾರ ಇರೋದ್ರಿಂದ ಯಾವ ತಾಪತ್ರಯನೂ ಇಲ್ಲ. ದಯವಿಟ್ಟು ಅದನ್ನು ಸುಸೂತ್ರವಾಗಿ ಮಾಡಿ. ಯಾರೋ ಸೋಂಬೇರಿಗಳು ಕೊಟ್ಬಿಟ್ಟು ಅವರು ಜನರ ಮುಖಾನೇ ನೋಡಿದಿರ ಮನೆಯಲ್ಲಿ ಕುಳಿತಿರೋರನ್ನು ನೋಡಿ ಕೊಡೋದಕ್ಕೆ ಹೋಗ್ಬೇಡಿ. ಯುವಕರಿಗೆ ಆದ್ಯತೆ ಕೊಡಿ. ಯುವಕರೇ ಈಗ ನಮ್ಮ ಪಾರ್ಟಿಗೆ ಬೆನ್ನೆಲುಬು. ಹಳೆ ಲೀಡರ್ಸು ನಮ್ಮಂತವರೆಲ್ಲ ಇರ್ಬೋದು, ಇಲ್ಲ ಅಂತ ಹೇಳಿಲ್ಲ. ನಮ್ಮ ಸಲಹೆ ಸೂಚನೆ ತಗೊಳ್ಳಿ, ಬೇಡ ಅಂತ ಹೇಳಿಲ್ಲ. ಬಟ್ ಮುನ್ನಡೆಯೋದಕ್ಕೆ ಸುದೀರ್ಘವಾದ ಪ್ರೋಗ್ರೆಸ್ ಸಿಗಬೇಕಾದ್ರೆ ಯುವಕರು ಕಾರಣ ಆಗ್ತಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸಬೇಕು. ಮತ್ತೆ ಈ ಗ್ಯಾರಂಟಿ ಸಮಿತಿಗಳು ಅಂತ ಹೇಳಿದ್ರಿ. ಇವಾಗ ಜಿಲ್ಲಾ ಕಮಿಟಿ ಇದೆ, ತಾಲೂಕ್ ಕಮಿಟಿ ಇದೆ, ಇವಾಗ ಪಂಚಾಯತಿ ಕಮಿಟಿ ಒಂದು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೂ ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂತ ಅವರು 6 ಜನವನ್ನ ಆಯ್ಕೆ ಮಾಡ್ರಿ. ಅವರು ಇವರು ಇನ್ನೊಬ್ರು ಹೆಸರುಗಳು ನೋಡಿ ಮಾಡೋದು ಬೇಡ. ತಮ್ಮ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿ ಪಾರ್ಟಿಗೆ ಒಳ್ಳೆ ಹೆಸರು ಮತ್ತು ಒಳ್ಳೆ ಒಂದು ಫ್ಯೂಚರ್ ಅನ್ನು ತರೋ ಮಟ್ಟದಲ್ಲಿ ಇರೋವರೆಗೆ ಆ ಒಂದು ಪದವಿಗಳನ್ನು ಕೊಡಬೇಕು ಅಂತ ಹೇಳಿ ಆಶಿಸ್ತಾ ಇದ್ದೀವಿ. ಮತ್ತೆ ಭಾರತ್ ಜೋಡೋ ಕಾರ್ಯಕ್ರಮ ಇದು ಹೊಸದು. ನಮ್ಮ ಮುಖ್ಯಮಂತ್ರಿಗಳು ಹೊಸದಾಗಿ ಮಾಡಿದ್ದಾರೆ. ಇದರ ಪರಿಣಾಮ ಮುಂದೆ ತಿಳಿಯುತ್ತದೆ. ಈಗ ಒಂದೊಂದು ಪಂಚಾಯತಿಗೆ ಒಂದೊಂದು ಕಮಿಟಿ ಮಾಡೋದು, ಆ ಕಮಿಟಿಯವರಿಗೆ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ 10 ಲಕ್ಷ ಆ ಕಮಿಟಿ ಕೊಡೋದು ಅಂತ ಹೇಳಿದ್ರೆ ಇದು ಸುಲಭವಾದ ಮಾತಲ್ಲ. ಇದು ಯಾವತ್ತೂ ನಾವು ಕೇಳಿರ್ಲಿಲ್ಲ, ಯಾರು ಮಾಡೋದಿಲ್ಲ. ಇದಕ್ಕೂ ಅಷ್ಟೇ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಅಧ್ಯಕ್ಷರಾಗುವಂತವರು ಎಲ್ಲರನ್ನೂ ಸಹಕರಿಸಿ ತಮ್ಮ ಅಧೀನದಲ್ಲಿ ಒಳ್ಳೆ ಒಂದು ಸುಗಮವಾದ ಕಾರ್ಯವನ್ನು ಮಾಡುವಂತವರಿಗೆ ಪ್ರೋತ್ಸಾಹ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಇನ್ನು ವಿಷಯ ಏನು ಹೆಚ್ಚಿಗೆ ಹೇಳೋ ವಿಷಯಗಳೇನು ಇರೋದಿಲ್ಲ. ಮುಖ್ಯವಾಗಿ ನಾವು ಕಳೆದ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ ನಮ್ಗೆ. ಅದು ಏನಾಯ್ತು ಹೇಗಾಯ್ತು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಕೊಳ್ಳೋದು ಬೇಡ. ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ರಿ. ಎಲ್ರು ಧಾರಾಳವಾಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲೋ ಪರಿಸ್ಥಿತಿನೇ ಇರುತ್ತೆ ಹೊರತು ಸೋಲೋ ಪರಿಸ್ಥಿತಿ ಯಾವತ್ತೂ ಬರೋದಿಲ್ಲ. ನಮ್ಮ ಪಾರ್ಟಿಯವರು ಸೋಲ್ಬೇಕಾದ್ರೆ, ನಮ್ಮ ಕ್ಯಾಂಡಿಡೇಟ್ ಸೋಲ್ಬೇಕಾದ್ರೆ ನಾವೇ ಕಾರಣ, ಇಲ್ಲಿರೋರೇ ಕಾರಣ. ದಯವಿಟ್ಟು ಇದನ್ನು ಮಾಡ್ಕೊಳ್ರಿ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಕ್ಯಾಂಡಿಡೇಟ್ ಇವಾಗ ಬಹುಶಃ ಆದಿನಾರಾಯಣ ಇರ್ಬೋದು. ಆದಿನಾರಾಯಣ ಸೋತ್ ಬಿಟ್ಟಿದ್ದಾರೆ. ಬಟ್ ಇವಾಗ ಕಷ್ಟ ಇರೋದು ಯಾರಿಗೆ? ನಮಗೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕಷ್ಟಗಳು ಕಾಣಿಸ್ತಾ ಇರೋದು. ಆದಿನಾರಾಯಣಿಗೆ ಯಾವ ಕಷ್ಟನೂ ಇಲ್ಲ. ಅವ್ರ ಕೆಲಸಗಳು ಬೇಜಾನು ಎಲ್ಲಿ ಬೇಕೋ ಅಲ್ಲಿ ಹೋದ್ರು ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, ನಾಳೆದ್ದು ಮಾಡ್ಕೊತಾರೆ. ಬಟ್ ಸಫರ್ ಆಗ್ತಾ ಇರೋದು ಯಾರು? ನಾವು. ಸಪೋರ್ಟರ್ಸ್ ಆದಂತಹ ನಾವು ನಿಸ್ಸಹಾಯಕರಾಗಿರ್ಬೇಕಾಗಿದೆ. ನಾವು ಬೇರೆಯವ್ರ ಹತ್ರ ಹೋಗೋಂಗಿಲ್ಲ, ನಮ್ಮ ಕೆಲಸಗಳು ಆಗೋಂಗಿಲ್ಲ. ಈ ತರ ಆಗೋದು ಬೇಡ. ದಯವಿಟ್ಟು ಎಲ್ರೂ ಇಲ್ಲಿ ಎಷ್ಟು ಜನ ಸೇರಿದ್ದೀರೋ ಎಲ್ರೂ
ನಿಮ್ಮ ಜೊತೆಗಾರರು 100 ಜನ ಇದ್ರೆ ಇನ್ನೊಂದು 100 ಜನ ನಮ್ಮ ಪಾರ್ಟಿ ಕರ್ಕೊಳ್ಳಿ, 50 ಜನ ಇದ್ರೆ ಇನ್ನೊಂದು 50 ಜನ ನಮ್ಮ ಪಾರ್ಟಿ ಕರ್ಕೊಳ್ಳಿ. ಮತ ಹಾಕೋ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಾಮೋಹಗಳಿಗೆ ಸಿಕ್ಕಿ ನಮ್ಮವರೇ ಆಮೇಶಗಳಿಗೆ ಒಳಗಾಗಿ ತೊಂದರೆ ಮಾಡ್ಕೊಳ್ಳೋದು ನಮಗ್ ಬೇಕಾಗಿಲ್ಲ. ಯಾಕಂತಂದ್ರೆ ಸಫರರ್ಸ್ ನಾವು, ಕ್ಯಾಂಡಿಡೇಟ್ಸ್ ಅಲ್ಲ ಸಫರರ್ಸು, ನಾವು ಸಫರರ್ಸು. ಇದನ್ನ ಮನಗಂಡು ನಮ್ಮ ಪಾರ್ಟಿಯ ಹಿತದೃಷ್ಟಿಯಿಂದ ಯುವಕರು, ಹಿರಿಯರು, ಕಿರಿಯರು, ಮಹಿಳೆಯರು ಎಲ್ಲರೂ ಸೇರಿ ಈ ದಿನದಿಂದ, ಅಟ್ಲೀಸ್ಟ್ ಈ ದಿನದಿಂದ ಒಬ್ಬೊಬ್ಬರನ್ನೇ 10 ಜನ ಇದ್ರೆ 20 ಮಾಡಿ, 20 ಇದ್ರೆ 100 ಮಾಡಿ ನಮ್ಮ ಪಾರ್ಟಿಯನ್ನು ಬಲಪಡಿಸಬೇಕು ಅಂತ ಹೇಳಿ ಈ 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಹಿರಿಯರಿಗೆ ಎಲ್ಲರಿಗೂ ವಂದನೆ ಮಾಡಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್.